ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ಕೂಡ ನಾನು ನಿಮ್ಮ ಸಲುವಾಗಿ ಒಂದು ಬೆಸ್ಟ್ ರೆಮಿಡಿ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ. ಯಾರಿಗೆಲ್ಲ ಕೂದಲು ಉದುರೋ ಸಮಸ್ಯೆಯಿಂದ ನೀವು ಒದ್ದಾಡ್ತಾ ಇದ್ದೀರಲ್ವ, ಅವ್ರಿಗೊಂದು ಈ ಒಂದು ಒಳ್ಳೆ ರೆಮಿಡಿ. ಖಂಡಿತ ಇದನ್ನು ಬಳಸಿ ನೋಡಿ, ನಿಮಗೆ ಭಾಳಷ್ಟು ಒಳ್ಳೆ ರಿಸಲ್ಟ್ ಸಿಗೋದು ಫ್ರೆಂಡ್ಸ್. ಸೊ ನೋಡಿ, ಬಿಳಿ ಕೂದಲು ಸಮಸ್ಯೆ ಜೊತೆ ಇವಾಗ ಕೂದಲು ಉದುರೋ ಸಮಸ್ಯೆ ಅಂತೂ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ. ನಾವು ಯಾವುದೇ ಒಂದು ಕೆಮಿಕಲ್ ಎಣ್ಣೆನ ಹಚ್ಕೊಂಡ್ರು ಅಥವಾ ಏನೇ ಒಂದು ಮಾಡಿಕೊಂಡ್ರು ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಹಾಗೂ ನಮ್ಮ ಕೂದಲು ಸಾಕಷ್ಟು ಡ್ರೈ ಫ್ರೀಝಿ ಆಗಿಬಿಟ್ಟಿದ್ದಾವೆ. ಏನೇ ಅದರಲ್ಲಿ ವಾಲ್ಯೂಮೇ ಇಲ್ಲ. ಹಾಗೂ ಕೂದಲು ನೋಡೋಕ್ಕೆ ಏನಂದರೆ ಅದರಲ್ಲಿ ಏನೋ ಒಂದು ಹೊಳಪು ಇಲ್ಲ, ಏನೂ ಇಲ್ಲ. ಸೊ ಇಂಥ ಕೂದಲಿಗಾಗಿ ಇವತ್ತು ನ್ಯಾಚುರಲ್ ಆದಂಥ ರೆಮಿಡಿ ತೊಗೊಂಡ್ಬಂದಿದ್ದೀನಿ ವೀಕ್ಷಕರೇ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಹಾಗೂ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತರಂತೆ ಲೈಕ್ ಮಾಡಿ ವೀಕ್ಷಕರೇ. ಸೊ ನೋಡಿ, ಇಲ್ಲಿ ನಾನು ಮೊಟ್ಟ ಮೊದಲು ತೊಗೊಂಡಿರೋಂಥದ್ದು ಲಿಂಬೆಹಣ್ಣು. ಲಿಂಬೆಹಣ್ಣಿನಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಹಾಗೂ ಇದು ಆ್ಯಂಟಿ ಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಕೂದಲ ಮೇಲೆ ಯಾವುದೇ ಒಂದು ಇನ್ಫೆಕ್ಷನ್ ಆಗೋಕ್ಕೆ ಬಿಡೋದಿಲ್ಲ. ಜೊತೆಗೆ ಯಾರಿಗೆಲ್ಲ ಹುಟ್ಟಿನ ಸಮಸ್ಯೆ ಇರುತ್ತೆಲ್ಲ ಅತಿ ಪ್ರಮಾಣದಲ್ಲಿ, ಅವರು ಕೂಡ ಖಂಡಿತ ಲಿಂಬೆಹಣ್ಣಿನ ಏನಂದರೆ ರೆಮಿಡಿ ತಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೇಬೇಕು. ಅದರಿಂದ ಕಡಿಮೆ ಆಗುತ್ತೆ. ಜೊತೆಗೆ ಯಾರ್ದೆಲ್ಲ ಸ್ಕ್ಯಾಪ್ ಮೇಲೆ ಇಚಿನೆಸ್ ಇರುತ್ತೆ, ಡ್ರೈನೆಸ್ ಇರುತ್ತೆ, ಅವರು ಕೂಡ ಲಿಂಬೆಹಣ್ಣಿನ ರಸ ಯೂಸ್ ಮಾಡ್ಕೊಳ್ಬಹುದು. ನಿಮಗೆ ಇದರಿಂದ ಎಲರ್ಜಿ ಇದ್ದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬಹುದು ಫ್ರೆಂಡ್ಸ್. ಯಾಕಂದರೆ ನೋಡಿ, ನಾವು ಎಲ್ಲರ ಸಲುವಾಗಿ ಹೇಳ್ತೀವಿ ಯಾರಿಗೆ ಯಾವ ಒಂದು ರೆಮಿಡಿ ಸೂಟ್ ಆಗುತ್ತೆ, ಯಾರಿಗೆ ಯಾವುದು. ಸೊ ಹಾಗಾಗಿ ನಿಮಗೆ ಏನಾದರೂ ಇನ್ಫೆಕ್ಷನ್ ಆಗುತ್ತೆ ಅಥವಾ ಎಲರ್ಜಿ ಇದ್ದರೆ ನೀವು ಆ ಒಂದು ಇಂಗ್ರೀಡಿಯೆಂಟ್ನ ಸ್ಕಿಪ್ ಮಾಡ್ಕೋಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಅದರ ರಸವನ್ನು ತೊಗೊಂಡಾಯ್ತು. ಇವಾಗ ನೆಕ್ಸ್ಟ್ ಪ್ರೊಸೆಸ್ ನೋಡಿ, ಇಲ್ಲಿ ನಾನು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಸೇರಿಸಿ ಇವಾಗ ಅದರಲ್ಲಿ ಏನು ಹಾಕ್ತೀನಪ್ಪ ಅಂದರೆ, ಇಲ್ಲಿ ನೋಡಿ ನಾನು ತೊಗೊಂಡಿರೋವಂಥದ್ದು ಮೆಂತ್ಯ ಕಾಳು. ಮೆಂತ್ಯ ಕಾಳು ಅಂತೂ ಗೊತ್ತೇ ಇದೆ, ಇದರಲ್ಲಿ ಒಮೆಗಾ 3 ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಹಾಗೂ ಫ್ಯಾಟಿ ಆ್ಯಸಿಡ್ ಕೂಡ ಇರುತ್ತೆ. ಜೊತೆಗೆ ನಮ್ಮ ಕೂದಲು ಉದುರೋ ಸಮಸ್ಯೆ ಏನಿದೆಯಲ್ಲ ಅದನ್ನು ತಡೆಯುವಂಥ ಶಕ್ತಿ ಈ ಒಂದು ಮೆಂತ್ಯ ಕಾಳಿನಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ನಾನು ಇದ್ರ ಜೊತೆಗೆ ತೊಗೊಂಡಿರೋದು ಕಲೌಂಜಿ ಅಂದರೆ ಕಪ್ಪು ಜೀರಿಗೆ. ಅದನ್ನು ಕೂಡ ನಾವು ಅಂತೀವಿ. ಇವೆರಡು ಇಂಗ್ರೀಡಿಯೆಂಟ್ ನಿಮಗೆ ಈಸಿಯಾಗಿ ಯಾವುದೇ ಸ್ಟೋರಲ್ಲಿ ಅಥವಾ ಆನ್ಲೈನ್ ಈಸಿ ಪ್ರಮಾಣದಲ್ಲಿ ಸಿಕ್ಬಿಡುತ್ತೆ. ಕಲ್ವಂಜಿ ಅಂತೂ ನಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಕಪ್ಪು ಮಾಡುತ್ತೆ. ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಕೂದಲು ಸಾಕಷ್ಟು ಡ್ರೈ ಫ್ರೀಝಿ ಆಗಿಬಿಟ್ಟಿದ್ದೇವೆ ಅಂದಾಗ ಸಹ ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡ್ಕೊಂಡು ನೋಡಿ ವೀಕ್ಷಕರೇ. ಭಾಳಷ್ಟು ಒಳ್ಳೆ ರಿಸಲ್ಟ್ ಕೊಡೋ ಅಂಥದ್ದು. ಸೊ ನೋಡಿ, ಇವಾಗ ನಾನು ಇದಕ್ಕೆ ಒಳ್ಳೆ ರೀತಿಯಲ್ಲಿ ಕುದಿಸ್ಕೊತಾ ಇದ್ದೀನಿ. ಅಂದರೆ ಒಂದು ಡಿಕಾಷನ್ ಥರ, ಒಂದು ಟಾನಿಕ್ ಥರ ಇದನ್ನು ರೆಡಿ ಮಾಡ್ಕೊಳ್ಬೇಕು. ಹಾಗೆ ಇರೋ ಇಂಗ್ರೀಡಿಯೆಂಟ್ಸ್ ಅಂಶ ಪ್ರಾಪರ್ಟೀಸ್ ಏನಿದೆಲ್ಲ ಪೂರ್ತಿ ಈ ನೀರಿನ ಒಳಗೆ ಬಿಡುಗಡೆ ಆಗಬೇಕು. ಸೊ ಹಾಗಾಗಿ ಇದನ್ನು ಕುದಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಬಹುದು ಚೆನ್ನಾಗಿದು ಕುದೀತಾ ಇದೆ ಅಂತ. ಇದು ಸ್ವಲ್ಪ ಕಡಿಮೆ ಆಗಬೇಕು. ಹಾಫ್ ಗ್ಲಾಸ್ ಹಾಕಿದ್ದೇವಲ್ಲ, ಹಾಫ್ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಹಾಕಬೇಕು. ಜೊತೆಗೆ ಅದರ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು. ಈ ಒಂದು ರೆಮಿಡಿನ ನೀವು ಕಂಟಿನ್ಯೂಯಸ್ಲಿ ಬಳಸ್ತಾ ಬಂದರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ಬೆಳವಣಿಗೆ ಆಗುತ್ತೆ. ಜೊತೆಗೆ ಕೂದಲು ಸಾಫ್ಟ್, ಸಿಲ್ಕಿ ಹಾಗೂ ಶೈನಿ ಕೂಡ ಆಗುತ್ತೆ ವೀಕ್ಷಕರೇ. ಇವಾಗ ನೋಡಿ, ಇದನ್ನು ಕುದಿಸ್ಕೊಂಡಾಯಿತು, ಸೈಡ್ಗೆ ಇಟ್ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ ನಾವು ಮೊದಲೇ ತೊಗೊಂಡಿರೋವಂಥ ಲಿಂಬೆ ಹಣ್ಣಿನ ರಸ ಇಲ್ಲಿ ನಾನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೀವು ಕಡಿಮೆ ಹೆಚ್ಚು ಮಾಡ್ಕೋಬೋದು. ಇವಾಗ ರೆಡಿ ಮಾಡಿಟ್ಕೊಂಡಿರೋ ಅಂಥ ಡಿಕಾಷನ್ ಅನ್ನಿ, ಟಾನಿಕ್ ಅನ್ನಿ ಅಥವಾ ಸೀರಮ್ ಅನ್ನಿ, ಏನಾದರೂ ಅನ್ನಿ, ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಇಲ್ಲಿ ನೀವು ನೋಡಬಹುದು. ಪ್ಲೇನ್ ವಾಟರ್ ಇದ್ದು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಒಳ್ಳೆ ರೀತಿಯಲ್ಲಿ ಈ ಒಂದು ನೀರಿನಲ್ಲಿ ಬಿಡುಗಡೆ ಆಗಿದೆ, ಪ್ರಾಪರ್ಟೀಸ್ ಬಿಟ್ಟಿದೆ. ನೆಕ್ಸ್ಟ್ ಇದರಲ್ಲಿ ನಾನು ಹಾಕ್ತಾ ಇರೋದು ಶಾಂಪು. ನೀವು ಯಾವ ಒಂದು ಶಾಂಪು ನಿಮ್ಮ ತಲೆ ಸ್ನಾನಕ್ಕೆ ಬಳಸ್ತೀರಲ್ವ ಆ ಒಂದು ಶಾಂಪೂನ ಹಾಕ್ಕೊಳ್ಳಿ ವೀಕ್ಷಕರೇ. ಈ ಒಂದು ರೆಮಿಡನ್ನು ನೀವು ತಲೆ ಸ್ನಾನ ಮಾಡೋಕ್ಕೆ ಮುಂಚೆ ಅಂದರೆ 5 ಇಲ್ಲ 10 ನಿಮಿಷ ಹಚ್ಕೊಂಡು ಅದೇ ಥರ ಬಿಡಿ. ನಂತರ ತಲೆ ಸ್ನಾನ ಮಾಡ್ಕೊಳ್ಳಿ ವೀಕ್ಷಕರೇ. ಅಂದರೆ ಸ್ವಲ್ಪ ಒಂದು 10 ಮಿನಿಟ್ಸ್ ಇಟ್ಟರೆ ಏನಾಗುತ್ತೆ ಅಂದರೆ ಇದು ಚೆನ್ನಾಗಿ ನಿಮ್ಮ ಸ್ಕ್ಯಾಲ್ಫ್ಗೆ ಅಂಟ್ಕೊಳ್ಳುತ್ತೆ. ಜೊತೆಗೆ ಇದ್ರದ್ದೇನು ಬೆನಿಫಿಟ್ ಇದೆಯಲ್ಲ ಅದು ನಿಮ್ಮ ಕೂದಲಿಗೆ ಸಿಗುತ್ತೆ. ಅಂಟ್ಕೊಂಡು ಒಳ್ಳೆ ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಒಂದು 5 ರಿಂದ 10 ನಿಮಿಷ ಇಡೋಕ್ಕೆ ಬಿಡಿ. ನಂತರ
ತಲೆ ಸ್ನಾನ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಬಹಳಷ್ಟು ಒಳ್ಳೆ ರಿಸಲ್ಟ್ ಕೊಡೋ ಅಂಥದ್ದು ಈ ಒಂದು ರೆಮಿಡಿ, ಹಾಗೂ ಈಸಿ ಕೂಡ, ಮಾಡೋಕ್ಕೂ ಕೂಡ ಏನು ನಿಮಗೆ ಕಷ್ಟ ಆಗೋದಿಲ್ಲ. ಹಾಕಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಈಸಿಯಾಗಿ ನಿಮ್ಮನ್ನು ಸಿಗುತ್ತದೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಂತ ಖಂಡಿತ ಹೇಳೋದೆ ಮರಿಬೇಡಿ. ಜೊತೆಗೆ ನೀವು ನನ್ನ ಚಾನಲ್ಗೆ ಹೊಸದಾಗಿದ್ದರೆ ಪ್ಲೀಸ್ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಒಂದು ಲೈಕ್ ಕೂಡ ಕೊಡಿ. ನಿಮ್ಮ ಒಂದು ಲೈಕ್ ನಮಗೆ ಸಾಕಷ್ಟು ಪ್ರೋತ್ಸಾಹನ ಕೊಡುತ್ತೆ ವೀಕ್ಷಕರೇ. ನೋಡಿದಿರಲ್ವ ಎಷ್ಟು ಈಸಿ ಆದಂಥ ರೆಮಿಡಿ ಇದೆ. ಖಂಡಿತ ಟ್ರೈ ಮಾಡಿ. ವಾರದಲ್ಲಿ 3 ಸಲ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ತಲೆ ಸ್ನಾನ ವಾರದಲ್ಲಿ 3 ಸರ್ತಿ ಅಂತ ಮಾಡ್ತೀವಲ್ವ, ಅದನ್ನು ಇವಾಗ ಅಪ್ಲೈ ಮಾಡಿಕೊಂಡ್ರೆ ಆಯಿತು ವೀಕ್ಷಕ.